Good morning, students. Today I am carrying a very interesting character in the play, Juliet Caesar. It's also very important character in the play. Okay, so ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಕನ್ನಡದ ವಿದ್ಯಾರ್ಥಿಗಳಿಗೋಸ್ಕರ ಕನ್ನಡದಲ್ಲಿ ಅನುವಾದ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಕನ್ನಡದಲ್ಲಿ ಕೇಳಿದ್ರೆ ಏನೋ ಒಂಥರ ಖುಷಿ, ಸಂತೋಷ ಅಥವಾ ಅರ್ಥ ಆಗ್ತದೆ ಅಂತಕ್ಕಂಥ ಒಂದು ಬಲವಾದ ನಂಬಿಕೆ. ಸೊ ಹಾಗಾಗಿ ಈ ಕ್ಯಾರೆಕ್ಟರ್ನ ನಾನು ಕನ್ನಡದಲ್ಲಿ ಕೂಡ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ, ಆಯಿತಾ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕ್ಯಾಸ್ಕಾ. ಇದು ಕ್ಯಾಸ್ಕಾ ಅಂತಕ್ಕಂಥದ್ದು ಭಾಳಷ್ಟು ಮುಖ್ಯವಾದಂತಹ ಒಂದು ಪಾತ್ರ ಈ ಒಂದು ನಾಟಕದಲ್ಲಿ ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ಕ್ಯಾಸ್ಕಾ ರೋಲ್ ಈಸ್ ವೆರಿ ಪ್ರಾಮಿನೆಂಟ್ ಇನ್ ದ ಬಿಗಿನಿಂಗ್ ಆಫ್ ದ ಪ್ಲೇ. After fulfill his dramatic purposes, he disappears from the play. In Plutarch's account, he appears again in the Battle of Philippi. But in Shakespeare's plays, he does not come in the end. He is very interesting because he came out completely of poet's own consciousness. He is the first one to stab Caesar that too from behind. He narrates to Brutus and Cassius what happened at the festival of Lupercalia. He narration of Caesar at the festival helped the conspirators to commit the murder. Shakespeare endorses him with a chorus cynical honor and is an example for cunning people. He is also used to narrate the prodigies that foretell Caesar's death. ಆ್ಯಕ್ಚುಲಿ ವಿದ್ಯಾರ್ಥಿಗಳೇ, ಈ ಒಂದು ನಾಟಕದಲ್ಲಿ ಬರ್ತಕ್ಕಂತಹ ಕ್ಯಾಸ್ಕಾ ಅಂತಕ್ಕಂಥ ಒಂದು ಪಾತ್ರ ತನ್ನದೇ ಆದಂಥ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಪಾತ್ರ ಈ ಒಂದು ನಾಟಕದಲ್ಲಿ. ಈ ನಾಟಕದ ಆರಂಭದಲ್ಲಿ ಪ್ರಮುಖವಾಗಿ ಈ ಒಂದು ಪಾತ್ರವನ್ನು ನಾವಿಲ್ಲಿ ನೋಡ್ತೀವಿ. ಅವರ ಒಂದು ನಾಟಕೀಯ ಉದ್ದೇಶವನ್ನು ಪೂರೈಸುವ ಸಲುವಾಗಿ ಬಂದಂತಹ ಒಂದು ಪಾತ್ರ ಈ ಪಾತ್ರ ಆಗಿರುತ್ತೆ. ನಂತರ ಅವರು ನಾಟಕದಿಂದ ಕಣ್ಮರೆಯಾಗ್ತಕ್ಕಂಥ ಒಂದು ಸನ್ನಿವೇಶವನ್ನು ಕೂಡ ನಾವು ಈ ಒಂದು ಪಾತ್ರದಲ್ಲಿ ನೋಡ್ತೇವೆ. ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿದೆ, ಇಲ್ಲಿ ನಾಟಕ ಅಂತೇಳಿ ಹೇಳುವಾಗ ಪರದೆಯ ಜೊತೆಗೆ ಆಡ್ತಕ್ಕಂತಹ ಒಂದು ಸಂದರ್ಭವನ್ನು ನಾವು ಊಹಿಸ್ಕೊಳ್ತೀವಿ. ಎಷ್ಟೋ ಹಳ್ಳಿಗಳಲ್ಲಿ ಇತ್ತೀಚೆಗೆ ಕಡಿಮೆ ಇದೆ. ಮೊದಲೆಲ್ಲ ತುಂಬ ನಾಟಕಗಳನ್ನು ಕಲಿತಾಯಿದ್ರು ಮತ್ತು ಆಡ್ತಾಯಿದ್ರು ಅಥವಾ ನಾಟಕಗಳನ್ನ ಮಾಡ್ತಾಯಿದ್ರು. ಅಲ್ಲಿ ಬರ್ತಕ್ಕಂತಹ ಬಹಳಷ್ಟು ಪಾತ್ರಗಳನ್ನು ಬಹಳಷ್ಟು ಜನ ಕಲಿತು ಆ ಪಾತ್ರಕ್ಕೆ ತಕ್ಕಂತೆ ಜೀವ ಕೊಡ್ತಾ ಇದ್ದಂಥ ಒಂದು ಸನ್ನಿವೇಶವನ್ನು ಕೂಡ ನಾವು ಅಥವಾ ಪಾತ್ರ ಸತ್ಯ ಎಂಬಂತೆ ಅಂದ್ಕೊಳ್ತಾ ಇದ್ವಿ. ಇಲ್ಲಿ ಕೂಡ ಅಷ್ಟೇ, ಇವರು ನಾಟಕೀಯ ಉದ್ದೇಶಗಳನ್ನು ಪೂರೈಸೋ ಸಲುವಾಗಿ ಬಂದಂತಹ ಒಂದು ಪಾತ್ರ ಇದಾಗಿರುತ್ತೆ. ನಂತರ ನಾಟಕದಿಂದ ಕಣ್ಮರೆಯಾಗ್ತಕ್ಕಂಥದ್ದು ಕೂಡ ಈ ಒಂದು ಪಾತ್ರದ ಉದ್ದೇಶ ಇರುತ್ತೆ. ಕಣ್ಮರೆ ಆಗ್ತಾ ನಂತರ ಫ್ಲುಟಾರ್ಕ್ನ ಖಾತೆಯಲ್ಲಿ ಮತ್ತೆ ಆ ಒಂದು ಪಾತ್ರ ಕಾಣಿಸ್ಕೊಳ್ತೆ. ಮತ್ತು ಫಿಲಿಪಿ ಅಂತಕ್ಕಂಥ ಒಂದು ಕದನ ಅಥವಾ ಯುದ್ಧ ಅಥವಾ ವಾರ್ ಅಂಥೇಳಿ ಏನು ಕರಿತೀವಲ್ಲ, ಅಲ್ಲಿ ಶೇಕ್ಸ್ಪಿಯರ್ನ ಒಂದು ನಾಟಕದಲ್ಲಿ ಇವನು ಕೊನೆಯಲ್ಲಿ ಬರೋದಿಲ್ಲ. ಬದಲಿಗೆ ಅವನು ಒಬ್ಬ ಕವಿಯ ಸ್ವತಃ ಪ್ರಜ್ಞೆಯಿಂದ ಸೃಷ್ಟಿಯಾದಂತಹ ಅಥವಾ ಸ್ಪಷ್ಟವಾಗಿ ಹೊರಬರ್ತಕ್ಕಂತಹ ಒಂದು ಕಾರಣದಿಂದ ಅವನು ತುಂಬ ಆಸಕ್ತಿದಾಯಕನಾಗಿದ್ದಾನೆ ಎಂತಕ್ಕಂಥ ಒಂದು ಪಾತ್ರವನ್ನು ಇಲ್ಲಿ ಬರೆಯಲಾಗುತ್ತೆ ಅಥವಾ ನಿರ್ವಹಣೆ ಮಾಡಲಾಗುತ್ತೆ. ಹಾಗಾಗಿ ಇಲ್ಲಿ ಫ್ಲುಟಾರ್ಕ್ನ ಒಂದು ಖಾತೆ ಮತ್ತೆ ಅದು ಕಾಣಿಸ್ಕೊಳ್ತೆ. ಅಲ್ಲಿ ಈ ಪಾತ್ರ ಮತ್ತೆ ಕಾಣಿಸ್ಕೊಳ್ತದೆ ಅಥವಾ ಮತ್ತೆ ಮರುಕಳಿಸುತ್ತೆ. ಹಾಗಾದ ನಂತರದಲ್ಲಿ ಒಂದು ಫಿಲಿಪಿ ಅಂಥೇಳಿ ಒಂದು ಯುದ್ಧ ಅಥವಾ ಒಂದು ಕದನ ಅಥವಾ ಒಂದು ವಾರ್ ಅಂಥೇಳಿ ಏನು ಕರೆದ್ವಲ್ಲ, ಅದರಲ್ಲಿ ಕೂಡ ವಿಲಿಯಂ ಶೇಕ್ಸ್ಪಿಯರ್
ನಾಟಕದಲ್ಲಿ ಈ ಒಂದು ಪಾತ್ರ ಕೊನೆಯಲ್ಲಿ ಬರೋದಿಲ್ಲ. ಬದಲಿಗೆ ಇಲ್ಲಿ ಸ್ವತಃ ಕವಿಯ ಪ್ರಜ್ಞೆಯಿಂದ ಸ್ಪಷ್ಟವಾಗಿ ಮೂಡಿ ಬರ್ತಕ್ಕಂಥ ಒಂದು ಆಸಕ್ತಿನ ಹೊಂದಿರತಕ್ಕಂಥ ಒಂದು ಪಾತ್ರ ಅಂತೇಳಿ ನಾವು ಹೇಳ್ತೀವಿ. ಹೀಗಾಗಿ ತುಂಬ ಆಸಕ್ತಿದಾಯಕನಾಗಿದ್ದಾನೆ ಅಂಥೇಳಿ, ಜೊತೆಗೆ ಸೀಸರ್ನನ್ನು ಹಿಂದೆಯಿಂದಲೂ ಅಂದರೆ ಮೊದಲಿಂದ ಮುಂದೆಯಿಂದ ಅಂದರೆ ಸೀಸರ್ನನ್ನು ಹಿಂದಿನಿಂದಲೂ ಇರಿಯಲು ಅವನು ಮುಷ್ಟಿದಾಯಕನಾಗಿದ್ದಾನೆ ಅಂತೇಳಿ ಈ ಒಂದು ಪಾತ್ರದಲ್ಲಿ ನಾವು ಇಲ್ಲಿ ನೋಡ್ತೀವಿ. ಯಾಕಂದರೆ ಕೆಲವು ಸಂದರ್ಭ ಕೆಲವು ಪಿತೂರಿಗಾರರು ಮಾಡ್ತಕ್ಕಂತಹ ಪಿತೂರಿಗಳಿರುತ್ತಲ್ಲ, ಅದು ಬಹಳಷ್ಟು ದೊಡ್ಡ ಮಟ್ಟದ ಪಿತೂರಿಗಳನ್ನು ಇಲ್ಲಿ ಪಿತೂರಿಕಾರರು ಮಾಡ್ತಾರೆ. ವಿದ್ಯಾರ್ಥಿಗಳೇ, ಹಾಗಾಗಿನೇ ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ತುಂಬ ಚೆನ್ನಾಗಿ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ನಾಟಕ ಅಥವಾ ಬರೆದಿರ್ತಕ್ಕಂಥ ಒಂದು ನಾಟಕದಲ್ಲಿ ಇಲ್ಲಿ ಜೂಲಿಯಟ್ ಸೀಸರ್ನನ್ನು ಹಿಂದೆಯಿಂದ ಕೂಡ ಚಾಕುವಿನಿಂದ ಇರಿಯಲು ಅವನು ಮುಷ್ಟಿದಾಯಕನಾಗಿದ್ದಾನೆ. ನಮಗೆಲ್ಲ ಗೊತ್ತಿದೆ ಜೂಲಿಯಟ್ ಸೀಸರ್ನನ್ನು ಕೊಲೆ ಮಾಡ್ತಾರೆ ಅಂತ. ಈ ಪಿತೂರಿಗಾರರು ನಾವು ಎಷ್ಟೋ ಸಿನಿಮಾಗಳಲ್ಲಿ ನೋಡ್ತೀವಿ. ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ಕೊಲ್ಲಬೇಕಾದ್ರೆ ಮೆಟ್ರೆ ಇಟ್ಕೊಳ್ತಾರೆ, ಅಥವಾ ಹಿಂದೆಯಿಂದ ಚುಚ್ಚುತ್ತಾರೆ, ಮುಂದೆಯಿಂದನೂ ಕೂಡ ಚುಚ್ಚುತ್ತಾರೆ. ಮುಂದೆಯಿಂದ ಚುಚ್ಚತಕ್ಕಂಥವರು ಈ ವ್ಯಕ್ತಿ ಸತ್ತ ಮೇಲೆ ಕೂಡ ನಮ್ಮ ಬಗ್ಗೆ ಯಾವುದೇ ನಿಷ್ಠುರಗಳನ್ನು ಮಾಡಿಕೊಳ್ಳೋದಿಲ್ಲ ಅಂಥೇಳಿ ಧೈರ್ಯವಾಗಿ, ಹಿಂದೆಯಿಂದ ಚುಚ್ಚೋರು ಅವರ ಪರಿಚಯ ಇರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತು ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ಯಾವ ವ್ಯಕ್ತಿ ಕೊಲೆ ಆಗ್ತಾನೋ ಆ ವ್ಯಕ್ತಿ ಸತ್ತ ನಂತರದಲ್ಲಿ ಗೋಸ್ಟ್, ದೆವ್ವ ಅಥವಾ ಭೂತ ಅಂತೇಳಿ ಹೇಳ್ತೀವಲ್ವ, ಆಗ್ತಾನೆ ಅಂತಕ್ಕಂಥ ಒಂದು ಪರಿಕಲ್ಪನೆ ಇದೆ. ಹಾಗಾಗಿ ನಮಗೆ ಸಹಜವಾಗಿ ಮುಂದೆ ಮಾತ್ರ ಕಣ್ಗಳಿರ್ತಕ್ಕಂಥದ್ದು, ಹಿಂದೆ ಕಣ್ಗಳಿಲ್ಲ ಅಲ್ವಾ. ಈಗ ಮುಂದೆಯಿಂದ ಯಾರಾದರೂ ನಮ್ಮನ್ನು ಎದುರಿಸೋಕೆ ಬಂದರೆ ನಮ್ಮ ಕಣ್ಣುಗಳು ನೋಡುತ್ತೆ, ಅಬ್ಸರ್ವ್ ಮಾಡುತ್ತೆ, ಮತ್ತು ನಮ್ಮ ಕಣ್ಣುಗಳಿಂದ ನಾವು ಅದನ್ನು ಅವ್ರು ಯಾರು ಏನು ಅಂತೇಳಿ ಐಡೆಂಟಿಫೈ ಮಾಡ್ತೀವಿ. ಬಟ್ ಹಿಂದೆಯಿಂದ ಚುಚ್ಚಿದ್ರೆ ಯಾರು ಅಂತೇಳಿ ಗೊತ್ತಾಗೋದು ಕಷ್ಟ, ಗೊತ್ತಾಗೋದೇ ಇಲ್ಲ ಅಲ್ವಾ. ಹಾಗಾಗಿ ಧೈರ್ಯ ಇಲ್ಲದೆ ಇರತಕ್ಕಂಥ ಕೆಲ ಹೇಡಿಗಳು ಹಿಂದೆಯಿಂದ ಬಂದು ಚುಚ್ಚುತ್ತಾರೆ. ಹೀಗೆ ಇವನು ಹಿಂದೆಯಿಂದ ಬಂದು ಚುಚ್ಚಲಿಕ್ಕೆ ಬಹಳಷ್ಟು ಮುಷ್ಟಿದಾಯಕನಾಗಿ ಕೆಲಸವನ್ನು ನಿರ್ವಹಿಸ್ತಿರ್ತಾನೆ ಅಂತೇಳಿ ಈ ಒಂದು ಪಾತ್ರ ನಮಗೆ ತಿಳಿಸುತ್ತೆ. ಮತ್ತು ಅಷ್ಟೇ ಅಲ್ಲದೆ ಅವನು ಬ್ರೂಟಸ್ಗೆ ಮತ್ತು ಲುಫ್ಯಾರ್ಕಿಲಿಯ ಉತ್ಸವದಲ್ಲಿ ಏನಾಯಿತು ಎಂದು ಕ್ಯಾಸಿಯಸ್ ಉತ್ಸವದಲ್ಲಿ ಅವನನ್ನು ಸೀಸರ್ನ ನಿರೂಪಣೆಯೂ ಕೂಡ ಕೊಲೆ ಮಾಡಲು ಸಂಚುಕೋರರಿಗೆ ಸಹಾಯ ಮಾಡ್ತದೆ. ಸೀಸರ್ ಏನು ನಿರೂಪಣೆ ಮಾಡ್ತಿರ್ತಾನೆ ಆ ನಿರೂಪಣೆಯೂ ಕೂಡ ಇಲ್ಲಿ ಆ ಸೀಸರ್ ಕೊಲೆ ಆಗಲಿಕ್ಕೆ ಸಹಾಯ ಮಾಡುತ್ತೆ ಅಂಥೇಳಿ ಇಲ್ಲಿ ಹೇಳಲಾಗುತ್ತೆ. ಆವಾಗ ಶೇಕ್ಸ್ಪಿಯರ್ ಅವನಿಗೆ ಹೊರಟಾದಂಥ ಒಂದು ಸಿನಿಕತನದ ಒಂದು ಹಾಸ್ಯವನ್ನು ನೀಡ್ತಾನೆ ಮತ್ತು ಕುತಂತ್ರದ ಜನರಿಗೆ ಒಂದು ಉದಾಹರಣೆಯಾಗಿದೆ. ಸಾಮಾನ್ಯವಾಗಿ ಆ ಒಂದು ಹಾಸ್ಯ, ಆ ಒಂದು ಕಾಮಿಡಿ ಇಲ್ಲಿ ಆ ಹೊರಟಾದಂತಹ ಒಂದು ಸಿನಿಮಾವನ್ನು ಹಾಸ್ಯದಾಯಕವಾಗಿ ನೀಡಿದಾಗ ಕೂಡ ಆ ಕುತಂತ್ರ ಮಾಡಿದಂಥ ಜನರಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತೇಳಿ ಕೂಡ ಹೇಳ್ಬೋದಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಮುಂದೆಯಿಂದ ಹೊಡೆದಾಡೋರ ಜೊತೆ ಹೇಗೆ ಬೇಕಾದರೂ ಹೊಡೆದಾಡ್ಬೋದು, ಗುದ್ದಾಡ್ಬೋದು. ಆದರೆ ಹಿಂದೆಯಿಂದ ಬರ್ತಾರಲ್ಲ ಅಂಥವ್ರನ್ನ ನಾವು ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ, ಅಂಥವರು ಕಷ್ಟ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಒಳ್ಳೆಯವರ ಸ್ನೇಹಗಳನ್ನ ಮಾಡಬೇಕು ಅಥವಾ ಒಳ್ಳೆಯ ರೀತಿಯಲ್ಲಿ ಬದುಕನ್ನು ಕಟ್ಕೋಬೇಕಾಗುತ್ತೆ, ಆಯಿತಾ. ಇಲ್ಲಾಂದರೆ ಕಷ್ಟ ಆಗುತ್ತೆ. ಓಕೆ, ದಿಸ್ rudeness is a Cosca to his good wit. He pretends to be a stupid man and assumes to garb of blunt honesty to achieve his purpose. He is truly a very important character in the play and deeply disturbed by the storm. Either there is a civil strife in heaven, or the world to succeed with the goods incense them send distractions.
Casca had no mind of his own and can be easily prevailed by Cassius. Cassius chose him to strike, first knowing well that he would obey, yet he is such a coward that he chooses not to strike from the front. Dummoned Casca like a cur. Behind struck Casca Caesar on the neck. Caesar's role on the whole is an inconsistent one. His sole motive is to flutter. He first flutters Caesar and obey his order. Then he speaks about him with descript to Cassius. A person like Casca are easily recognizable in our life. We cannot possible like such characters. Brutus himself could not be honorable if he permit such a man to by his side as believed that he liberates Rome from a Trent. ಆ್ಯಕ್ಚುಲಿ ವಿದ್ಯಾರ್ಥಿಗಳೇ ನಮಗೆಲ್ಲ ಗೊತ್ತಿದೆ ಇಲ್ಲಿ ಏನು ಕುತಂತ್ರದಿಂದ ಕೂಡ ಕುತಂತ್ರದ ಜನರಿಗೆ ಕೂಡ ಒಂದು ಉದಾಹರಣೆಯಾಗಿದೆ ಅಥವಾ ಒಂದು ಮುನ್ಸೂಚನೆಯನ್ನು ನೀಡ್ತಕ್ಕಂತಹ ಒಂದು ಅದ್ಭುತಗಳು ನಿರೂಪಿಸಲಿಕ್ಕೆ ಸಹಾಯ ಅವನು ಅವನನ್ನು ಬಳಸ್ಕೊಳ್ಳಲಾಗುತ್ತದೆ ಅಂತೇಳಿ ಏನು ಹೇಳಿದ್ವಲ್ಲ, ಇಲ್ಲಿ ಕೂಡ ಈ ಉದಾಹರಣೆ ಆದರೂ ಕೂಡ ಕೆಲವು ವ್ಯಕ್ತಿಗಳು ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಹಿಂದೆ ಬೀಳ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಅವನನ್ನು ಬಳಸ್ಕೊಂಡು ಸೀಸರ್ನನ್ನು ಕೊಲೆ ಮಾಡಲಿಕ್ಕೆ ಮುಂದಾಗ್ತಾರೆ. ಸೀಸರ್ ಸಾವು ಅಥವಾ ಸೀಸರ್ ಸತ್ತೋಗ್ತಾನೆ ಅಥವಾ ಮರಣ ಹೊಂದ್ತಾನೆ, ಇಲ್ಲಿ ನಿಧನಾಗ್ತಾನೆ. ಶೇಕ್ಸ್ಪಿಯರ್ ನನ್ನನ್ನು ಅಸುರಕ್ಷಿತವಾಗಿ ಮತ್ತು ಅಸಭ್ಯ ವ್ಯಕ್ತಿ ಅಂಥೇಳಿ ಇಲ್ಲಿ ಚಿತ್ರಿಸ್ತಾರೆ. ಯಾಕಂದರೆ ಈ ಒಂದು ಕ್ಯಾರೆಕ್ಟರ್ ಒಬ್ಬ ಅಸಭ್ಯ ವ್ಯಕ್ತಿಯ ರೀತಿಯಲ್ಲಿ ಈ ಒಂದು ಕ್ಯಾರೆಕ್ಟರ್ನ ಚಿತ್ರೀಕರಿಸಲಾಗುತ್ತೆ. ಮತ್ತು ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ದಯೆ ಇರಬೇಕು. ಇಲ್ಲಿ ದಯೆ ಮತ್ತು ಪರಿಷ್ಕರಣೆಯ ಕೊರತೆ ಎದ್ದು ಕಾಣಿಸ್ತಾ ಇದೆ. ಯಾಕಂದರೆ ಎಷ್ಟೋ ಜನ ಸಹಾಯ ಮಾಡಿದಂತಹ ಭಾಳಷ್ಟು ಜನರನ್ನ ಕೊಂದುಬಿಡ್ತಾರೆ ಅಥವಾ ಸಹಾಯ ಮಾಡಿದಂಥ ಜನರಿಗೆ ಎಷ್ಟೋ ಸಂದರ್ಭ ಸಹಾಯ ಮಾಡುವ ಬದಲಿಗೆ ತೊಂದರೆಗಳನ್ನು ಕೊಡ್ತಾರೆ. ಹೀಗೆ ನಾವು ಇಲ್ಲಿ ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ದಯೆ ಅಥವಾ ಧರ್ಮ ಅಥವಾ ಕರುಣೆ, ಅನುಕಂಪ ಅಂತಕ್ಕಂಥದ್ದು ಬಹಳಷ್ಟು ಜನರಲ್ಲಿ ಕಡಿಮೆ ಆಗ್ತಾ ಇದೆ. ಆದರೆ ಅದನ್ನು ನಾವು ಅಟ್ಲೀಸ್ಟ್ ನಾವಾದರೂ ಬೆಳೆಸ್ಕೊಬೇಕು. ಮತ್ತು ಪರಿಷ್ಕರಣೆ ಕೊರತೆ ಇಲ್ಲಿ ಕಾಣಿಸ್ತಾ ಇರುತ್ತೆ. ಯಾಕಂದರೆ ಯಾವ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು ಈ ಕೆಲಸಗಳಿಗೆ ಅಂತೇಳಿ ಏನಾದರೂ ಅಂದರೆ ಅಲ್ಲಿ ಅದೋ ಒಂದು ಕೊರತೆ ಎದ್ದು ಕಾಣಿಸುತ್ತೆ. ಮತ್ತು ಬಹಳಷ್ಟು ಜನರಲ್ಲಿ ಬುದ್ಧಿ ಇರಬೇಕು, ಆದರೆ ದುರ್ಬುದ್ಧಿ ಇರಬಾರ್ದು. ಆತ ತಂತ್ರಗಳನ್ನು ಮಾಡಲಿ, ತೊಂದರೆ ಇಲ್ಲ, ಬಟ್ ದುರ್ಬುದ್ಧಿ ಇರಬಾರ್ದು. ನಾನು ಬದುಕೋದಕ್ಕೆ ನನಗೆಷ್ಟು ಹಣ ಬೇಕೋ ಅಷ್ಟು ಹಣನ ನ್ಯಾಯಯುತವಾಗಿ ಧರ್ಮವಾಗಿ ಸಂಪಾದನೆ ಮಾಡಬೇಕು ಅಲ್ವಾ. ಬಟ್ ಬೇರೆ ಇನ್ಯಾವುದೋ ಅನ್ಯ ಮಾರ್ಗಗಳನ್ನು ಅನುಸರಿಸಿ ಅತಿ ಶೀಘ್ರದಲ್ಲಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡೋದಕ್ಕೆ ಕೆಟ್ಟ ದಾರಿಗಳನ್ನು ಹುಡುಕಿ ಹಣ ಸಂಪಾದನೆ ಮಾಡಬಾರ್ದು, ಅದು ದುರ್ಬುದ್ಧಿ. ಈ ಅಸಭ್ಯತೆಯೂ ಕೂಡ ಅವನ ಒಳ್ಳೆಯ ಬುದ್ಧಿವಂತಿಕೆಗೆ ಅದು ಸಹಾಯ ಆಗ್ಬೋದೇನೋ ಅಥವಾ ಸಾಧ್ಯ ಆಗಿದೆ ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ಅವನು ಮೂರ್ಖನಂತೆ ನಟಿಸ್ತಾನೆ, ಆದರೆ ತನ್ನ ಉದ್ದೇಶವನ್ನು ಸಾಧಿಸೋ ಸಲುವಾಗಿ ಮೊಂಡದ ಪ್ರಾಮಾಣಿಕತೆಯ ಉಡುಪನ್ನು ಅಲ್ಲಿ ನಿರ್ವಹಿಸ್ತಾನೆ. ಸಾಮಾನ್ಯವಾಗಿ ಬಹಳಷ್ಟು ಜನ ಮೂರ್ಖರ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಯಾಕಂದರೆ ನಾವು ಯಾರ ಮುಂದೆಯೂ ಏನೂ ತೋರಿಸ್ಕೋಬಾರ್ದು, ದಡ್ಡ ಥರ ಇರಬೇಕು, ಪೆದ್ರ ಥರ ಇರಬೇಕು ಅಂಥೇಳಿ. ಆದರೆ ಆ ಒಂದು ನಿಟ್ಟಿನಲ್ಲಿ ಅವರ ಮೂರ್ಖತನವನ್ನು ಕೆಲವು ಸಂದರ್ಭ ನಾವು ಮೂರ್ಖರು ಅಂತೇಳಿ ಏನಾದರೂ ಅಂದ್ಕೊಂಡಿದ್ರೆ ಇಲ್ಲ, ಅದು ಖಂಡಿತ ಅವರು ಮೂರ್ಖರಾಗಿರೋದಿಲ್ಲ. ಬಟ್ ದೇ ಆರ್ ಜಸ್ಟ್ ಆ್ಯಕ್ಟಿಂಗ್, ದೇ ಆರ್ ಡೂಯಿಂಗ್
ಆ್ಯಕ್ಟಿಂಗ್, ಅವರು ನಟನೆಯನ್ನು ಮಾಡ್ತಿದ್ದಾರಷ್ಟೇ. ಹಾಗಾಗಿ ಈ ನಟನೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಕಂಡುಹಿಡಿಯೋದು ಕಷ್ಟ. ನಮ್ಮಲ್ಲಿ ಒಂದು ಮಾತಿದೆ ವಿದ್ಯಾರ್ಥಿಗಳೇ, ನಿಜವಾಗಿ ನಿದ್ರೆ ಮಾಡುವವ್ರನ್ನ ಎಬ್ಬಿಸ್ಬಹುದು, ಆದರೆ ನಿದ್ರೆ ಮಾಡೋ ರೀತಿಯಲ್ಲಿ ನಟನೆ ಮಾಡುವವರನ್ನು ಎಬ್ಬಿಸೋದು ಕಷ್ಟ ಅಥವಾ ಎಬ್ಬಿಸೋದಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಅಲ್ವಾ. ಅಂದರೆ ನಿಜವಾಗಿಯೂ ನಿದ್ರೆ ಮಾಡ್ತಿರ್ತಾರಲ್ಲ, ಅವ್ರನ್ನ ಎಬ್ಸಿದ್ರೆ ಎದ್ದು ಬಿಡ್ತಾರೆ ಅವರು. ಬಟ್ ನಿದ್ರೆ ಮಾಡೋ ರೀತಿಯಲ್ಲಿ ನಟನೆ ಮಾಡ್ತಿರ್ತಾರಲ್ಲ, ಆ್ಯಕ್ಟಿಂಗ್ ಮಾಡ್ತಿರ್ತಾರಲ್ಲ, ಅವ್ರನ್ನ ಏಳಿಸ್ತಕ್ಕಂಥದ್ದು ಅಥವಾ ಎಬ್ಬಿಸ್ತಕ್ಕಂಥದ್ದು ಸ್ವಲ್ಪ ಕಷ್ಟ. ಅವ್ರು ಎಚ್ಚರವಾಗಿ ಇರ್ತಾರೆ, ಬಟ್ ದೇ ಆರ್ ನಾಟ್ ಗೆಟ್ ಅಪ್. ಎದ್ದೇಳಲಿಕ್ಕಿಲ್ಲ, ಅವರು ಹೇಳೋದಿಲ್ಲ. ಮತ್ತು ಹೀಗೆ ನಟನೆ ಮಾಡ್ತಕ್ಕಂಥವರ ಜೊತೆಗೆ ನಾವು ತುಂಬ ಕಷ್ಟದ ಕೆಲಸಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಕಷ್ಟ. ಹಾಗಾಗಿ ಈ ಕೆಲವೊಂದು ಸಂದರ್ಭವನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅವನು ನಿಜವಾಗಿಯೂ ಕೂಡ ನಾಟಕದಲ್ಲಿ ಬಹಳಷ್ಟು ಮೂರ್ಖನಂತೆ ಅಥವಾ ಮುಟ್ಟಾಳನ ರೀತಿಯಲ್ಲಿ ನಟನೆಯನ್ನು ಮಾಡ್ತಿರ್ತಾನೆ. ಅದನ್ನು ಬಹಳಷ್ಟು ಜನ ನಂಬ್ತಾರೆ, ಅಥವಾ ಆ ಒಂದು ನಂಬಿಕೆಗೆ ಪಾತ್ರನಾಗಿರ್ತಕ್ಕಂಥ ಒಂದು ಪಾತ್ರದಲ್ಲಿ ಈತ ಕಾಣಿಸ್ಕೊಳ್ತಾನೆ. ಮತ್ತು ಅಷ್ಟೇ ಅಲ್ಲದೆ ಚಂಡಮಾರುತದಿಂದ ತೀವ್ರವಾಗಿ ವಿಚಲಿತನಾಗಿದ್ದಾನೆ. ನಿಮಗೆಲ್ಲ ಗೊತ್ತಿದೆ ಅಲ್ವಾ. ಈ ಚಂಡಮಾರುತಗಳು ಬಂದಂಥ ಸಂದರ್ಭಗಳಲ್ಲಿ ಕೂಡ ನಾವು ಹೀಗೆ ಕೆಲವು ಸಂದರ್ಭ ತೀವ್ರವಾಗಿ ವಿಚಲನೆ, ಅಂದರೆ ಕನ್ಫ್ಯೂಷನ್ ಅಥವಾ ಗೊಂದಲಕ್ಕೆ ಒಳಗಾಗ್ತಕ್ಕಂಥದ್ದು ಅಥವಾ ಹಾನಿಗೆ ಒಳಗಾಗ್ತಕ್ಕಂಥದ್ದು, ಹೀಗೆ ಈ ಎಲ್ಲದಕ್ಕೂ ಕೂಡ ದಾರಿಯನ್ನು ಮಾಡಿಕೊಡುತ್ತೆ. ಒಂದು ಸ್ವರ್ಗದಲ್ಲಿ ನಾಗರಿಕರ ಒಂದು ಕಲಹವಿದೆ ಅಂತೇಳಿ ಹೇಳ್ಬೋದು. ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಸತ್ತ ಮೇಲೆ ಮನುಷ್ಯ ನರಕ ಅಥವಾ ಸ್ವರ್ಗಕ್ಕೆ ಹೋಗ್ತಾನೆ ಅಂತೇಳಿ. ಬದುಕಿದ ಸಂದರ್ಭಗಳಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತಾನೆ, ಬದುಕಿದ್ದ ಸಂದರ್ಭಗಳಲ್ಲಿ ಕೆಟ್ಟ ಕೆಲಸಗಳನ್ನ ಮಾಡಿದರೆ ಅಥವಾ ಬೇರೆಯವರಿಗೆ ತೊಂದರೆಗಳನ್ನು ಕೊಟ್ಟಿದ್ದರೆ ಆತ ನರಕಕ್ಕೆ ಹೋಗ್ತಾನೆ ಅಂಥೇಳಿ ಒಂದು ಮಾತುಗಳನ್ನು ಕೇಳ್ತೀವಿ ನಾವು. ಅಲ್ಲಿ ಕಲಹವಿದೆ ಅಥವಾ ಇಲ್ಲದೇ ಇದ್ದರೆ ಪ್ರಪಂಚ ಅಲ್ವಾ, ಕಲಹ ಇರುತ್ತೆ. ಸಪೋಸ್ ಇಲ್ಲ ಅಂತೇಳಿ ಏನಾದರೂ ಇದ್ದರೆ, ಇಲ್ಲದಿದ್ದರೆ ಪ್ರಪಂಚವೂ ಕೂಡ ದೇವತೆಗಳೊಂದಿಗೆ ತುಂಬ ಏನಾಗುತ್ತೆ, ನಶಿಸಿ ಹೋಗುತ್ತೆ. ಇಡೀ ಪ್ರಪಂಚ ಹಾಳಾಗ್ಬಿಡುತ್ತೆ. ನಾವಿವತ್ತು ಎಷ್ಟೋ ಸಂದರ್ಭಗಳಲ್ಲಿ ಎಷ್ಟೋ ಜನರು ಕಂಡಿಲ್ಲ ಅಥವಾ ಕೇಳಿಲ್ಲದೆ ಇರತಕ್ಕಂತಹ ಕಾಯಿಲೆಗಳಿಗೆ ತುತ್ತಾಗ್ತಾರೆ, ಅಥವಾ ಮಳೆ ಬೆಳೆ ನಾಶ ಆಗುತ್ತೆ, ಹಾನಿಗೊಳಗಾಗುತ್ತೆ, ಅಥವಾ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಅಂತೇಳಿ ಹೇಳಿದಾಗ ಕೆಲವು ಹಿರಿಕರು ಹೇಳ್ತಾರೆ, ಇವತ್ತಿನ ಜನರ ಜೀವನ ಶೈಲಿಗಳು ಇದಕ್ಕೆ ಕಾರಣ ಇರಬಹುದು ಅಂತ ಹೇಳ್ತಾರೆ. ಯಾಕಂದರೆ ಹಿಂದೆಲ್ಲ ಬಹಳಷ್ಟು ಪ್ರಾಮಾಣಿಕವಾಗಿ ಜನ ಬದುಕ್ತಾ ಇದ್ದರು, ಸುಳ್ಳು ಮೋಸ ಅನ್ಯಾಯಗಳನ್ನು ಮಾಡ್ತಿರಲಿಲ್ಲ. ಆದರೆ ಇತ್ತೀಚೆಗೆ ಇವುಗಳೇ ಕೆಲ ವ್ಯಕ್ತಿಗಳ ಬಂಡವಾಳ ಆಗಿಬಿಟ್ಟಿದೆ. ಹಾಗಾಗಿ ಬಹಳಷ್ಟು ಜನರಿಗೆ ಮೋಸ ಮಾಡ್ತಕ್ಕಂಥದ್ದು, ನಿಂದಿಸ್ತಕ್ಕಂಥದ್ದು, ಅವಮಾನ ಮಾಡ್ತಕ್ಕಂಥದ್ದು, ಹೀಗೆ ಅನ್ಯ ಕಾರ್ಯಗಳಲ್ಲಿ ಜನ ತೊಡಗಿರ್ತಾರೆ. ಮತ್ತು ದೇವತೆಗಳು ಕೂಡ ಶಾಪಗಳನ್ನ ಕೊಡ್ತಾರೆ, ಅಥವಾ ವಿನಾಶವನ್ನು ಪ್ರಪಂಚ ಹೊಂದ್ಬಿಡುತ್ತೆ, ಇಲ್ಲಿ ಪ್ರಪಂಚ ನಾಶ ಆಗಿಬಿಡುತ್ತೆ ಅಥವಾ ನಶಿಸಿ ಹೋಗ್ಬಿಡುತ್ತೆ ಅಂತಕ್ಕಂಥದ್ದು ಇಲ್ಲಿ ಅಭಿಪ್ರಾಯವನ್ನು ನಾವು ಇಲ್ಲಿ ನೋಡ್ಬೋದು ಕೂಡ. ವಿನಾಶವನ್ನು ಕಳಿಸುತ್ತೆ ದೇವತೆಗಳು, ವಿನಾಶ ಆಗಲಿ ಅಂಥೇಳಿ ಭೂಮಿ ಮೇಲೆ ಇರ್ತಕ್ಕಂಥ ಅಥವಾ ಪ್ರಪಂಚದಲ್ಲಿರ್ತಕ್ಕಂಥ ಜನರು ವಿನಾಶ ಅಥವಾ ನಶಿಸಿ ಹೋಗ್ತಾರೆ ಅಥವಾ ವಿನಾಶವಾಗಿ ಹೋಗ್ತಾರೆ. ಕಾಸ್ಕ ತನ್ನದೇ ಆದಂತಹ ಮನಸ್ಸನ್ನು ಹೊಂದಿರಲಿಲ್ಲ. ನಾವು ಮೊದಲೇ ಅಲ್ಲಿ ಹೇಳಿದ್ವಿ, ನೋಡಿದ್ವಿ, ಇಟ್ ಡಸಂಟ್ ಹ್ಯಾವ್ ಎನಿ ಓನ್ ಐಡಿಯಾಸ್, ಓನ್ ಮೈಂಡ್. ಇವನು ಯಾವುದೇ ರೀತಿಯ ತನ್ನದೇ ಆದಂತಹ ಮೆದುಳನ್ನು, ಅಂದರೆ ಸ್ವಬುದ್ಧಿಯನ್ನು ಹೊಂದಿರಲಿಲ್ಲ. ಮತ್ತು ಕ್ಯಾಸಿಯಸ್ನಿಂದ ಸುಲಭವಾಗಿ ಮೇಲುಗೈನ ಸಾಧಿಸ್ಬೋದು ಅಂತೇಳಿ ಅಂದ್ಕೊಂಡಿದ್ದಂತಹ ಒಂದು ಕ್ಯಾರೆಕ್ಟರ್ ಇದಾಗಿತ್ತು. ಜೊತೆಗೆ ಕ್ಯಾಸಿಯಸ್ ಅವನನ್ನು ಪಾಲಿಸಬೇಕೆಂದು ಚೆನ್ನಾಗಿ ತಿಳಿದುಕೊಂಡಿದ್ದ. ಮೊದಲು ಹೊಡೆಯಲು ಆಯ್ಕೆ ಮಾಡ್ಕೊಳ್ತಾನೆ. ಯಾಕಂದರೆ ಎಷ್ಟೋ ಸಂದರ್ಭ ನಾವು ಕೆಲ ವ್ಯಕ್ತಿಗಳು ಅವರನ್ನು ಗೆಲ್ಲಿಕ್ಕಾಗದಿದ್ದರೆ ಅವರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ, ಅವರ ವೀಕ್ನೆಸ್ ಏನಿದೆ ಅಂತ ತಿಳ್ಕೊಂಡು ಅಲ್ಲಿ ಕೆಲವು ಸಂಚುಗಳನ್ನು ನಿರೂಪಣೆ ಮಾಡ್ತಾರೆ ಅಥವಾ ರೂಪಿಸ್ತಾರೆ. ಆ ಸಂಚಿನ ಸಂದರ್ಭದಲ್ಲಿ ಇವರನ್ನು ಕೊಲೆ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಕೂಡ ಆಗಿದ್ದು ವಿದ್ಯಾರ್ಥಿಗಳೇ. ಹಾಗಾಗಿ
ನಾವು ಆದರೂ ಕೂಡ ಅವನು ಅಂತಹ ಹೇಡಿ ಏನಾಗಿರಲಿಲ್ಲ. ಅವನು ಉದ್ರಿಕ್ತನಿಂದ ಹೊಡೆದಿರಲಿಕ್ಕೆ ಆರಿಸ್ಕೊಳ್ತಾನಷ್ಟೆ. ಬಟ್ ಡಾಮ್ಡ್ ಕ್ಯಾಸ್ಕ ಒಂದು ಆ, ಕರ್ಣನಂತೆ ಅಥವಾ ಬಿಚೈನ್ಡ್ ಅಥವಾ ಏನು ಕ್ಯಾಸ್ಕರ್ನನ್ನು ಅಂದರೆ ಇಲ್ಲಿ ಕುತ್ತಿಗೆಗೆ ಹೊಡೆದು ಒಟ್ಟಾರೆಯಾಗಿ ಕ್ಯಾಸ್ಕನ ಒಂದು ಪಾತ್ರ ಅಸ್ಪಷ್ಟ ಮತ್ತು ಅಸಮಂಜಸ ಅಂಥೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ. ಯಾಕಂದರೆ ಈ ಕ್ಯಾರೆಕ್ಟರ್ ಎಲ್ಲೋ ಬರುತ್ತೆ, ಎಲ್ಲೋ ಹೋಗುತ್ತೆ, ಇನ್ಯಾರ ಜೊತೆ ಏನೇನೋ ಮಾತಾಡುತ್ತೆ, ಮತ್ತು ಹೊಗಳೋದು ಅವನ ಏಕೈಕ ಉದ್ದೇಶ ಅಷ್ಟೆ. ಕೆಲವ್ರಿಗೆ ಹೊಗಳ್ತಕ್ಕಂಥದ್ದು ನಾವು ಹೇಳ್ಕೊಡೋದೇ ಬೇಕಿಲ್ಲ, ಅವ್ರ ಪಾಡು ಅವರೇ ಹೊಗಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಥವಾ ಹೊಗಳಕ್ಕೆ ಬಂದ್ಬಿಡುತ್ತೆ ಅವ್ರ ಬಾಯಿಂದ. ಹಾಗಾಗಿ ಹೊಗಳೋದು ಅವನ ಏಕೈಕ ಉದ್ದೇಶ ಅಷ್ಟೇ ಆಗಿತ್ತು. ಅವನು ಮೊದಲು ಸೀಸರ್ನನ್ನು ಹೊಗಳ್ತಾನೆ. ಅರ್ಥ ಮಾಡ್ಕೊಳ್ಳಿ, ಕೆಲವರು ನಮ್ಮನ್ನು ಹೊಗಳಿ ನಮ್ಮ ಜೊತೆಗೆ ಸೇರಿಕೊಳ್ತಾರೆ ಅಥವಾ ನಮ್ಮೊಟ್ಟಿಗೆ ಇರ್ತಾರೆ. ಆನಂತರ ನಮಗೆ ಬೇಕಾದಂತಹ ಏನೆಲ್ಲ ನಾವು ಮಾಡ್ತಿರ್ತೀವೋ ಅದ್ರ ಜೊತೆಗೆ ಬಂದು ಅಥವಾ ನಮ್ಮನ್ನು ಹೇಗೆ ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಅವರು ಅವರ ಕಾರ್ಯವನ್ನು ಸಾಧಿಸ್ಕೊಳ್ತಾರೆ. ಇಲ್ಲಿ ಕೂಡ ಅಷ್ಟೇ, ಮೊದಲು ಸೀಸರನ್ನು ಹೊಗಳ್ತಾನೆ ಮತ್ತು ಅವನ ಆದೇಶವನ್ನು ಪಾಲಿಸ್ತಾನೆ. ಸೀಸರ್ ಏನು ಹೇಳ್ತಾನೆ ಎಲ್ಲವನ್ನು ಕೂಡ ಈತ ಪಾಲಿಸ್ತಾನೆ, ಫಾಲೋ ಮಾಡ್ತಾನೆ. ಆ್ಯಂಡ್ ನೆಕ್ಸ್ಟ್ ಅವನು ಕ್ಯಾಸಿಯಸ್ಗಷ್ಟೇ ಅಗೌರವದಿಂದ ಅವನ ಬಗ್ಗೆ ಮಾತನಾಡ್ತಾನೆ. ಅವನು ಮಾತನಾಡ್ತಾನೆ. ಮತ್ತು ಅಷ್ಟೇ ಅಲ್ಲದೆ ಕ್ಯಾಸ್ಕನಂತಹ ಒಬ್ಬ ವ್ಯಕ್ತಿ ನಮ್ಮ ಪ್ರಾಪಂಚಿಕ ಜೀವನದಲ್ಲಿ ಸುಲಭವಾಗಿ ಗುರುತಿಸಲ್ಪಡ್ತಾನೆ ಕೂಡ. ಯಾಕಂದರೆ ಇಲ್ಲಿ ಈಗ ನಾವು ನೋಡಿದಂತೆ ಕೆಲವು ಪಾತ್ರಗಳು ಈ ರೀತಿಯಲ್ಲೂ ಕೂಡ ಇರುತ್ತವೆ. ಅಂತಹ ಪಾತ್ರಗಳಂತೆ ನಮಗೆ ಸಾಧ್ಯವಿಲ್ಲ ಅಂತಹ ವ್ಯಕ್ತಿಗಳನ್ನು ತನ್ನ ಪಕ್ಕದಲ್ಲಿ ಇಟ್ಕೊಂಡು ಸಹ ಅವ್ರ ಜೊತೆಗೆ ಬಾಳ್ವೆ ನಡೆಸೋದು ಅಥವಾ ಬಾಳೋದು ಅದು ಏನು ಅನುಮತಿಸಿದರೆ ಮಾತ್ರ ಅದು ಬ್ರೂಟಸ್ ಅವನು ಮಾತ್ರ ಅಂತಹ ವ್ಯಕ್ತಿಗಳೊಟ್ಟಿಗೆ ಸಹಬಾಳ್ವೆ ಅಥವಾ ಅವ್ರ ಜೊತೆಗೆ ಬದುಕಲಿಕ್ಕೆ ಸಾಧ್ಯ ಇರಬಹುದೇನೋ, ಬಟ್ ಬೇರೆಯವ್ರ ಜೊತೆಗೆ ಬದುಕಲಿಕ್ಕೆ ಅದು ಸಾಧ್ಯ ಇಲ್ಲ. ಮತ್ತು ಸ್ವತಃ ಗೌರವಾನ್ವಿತನಾಗಲು ಕೂಡ ಆತ ಸಾಧ್ಯ ಇಲ್ಲ. ಯಾಕಂದರೆ ಯಾವಾಗ ಯಾವುದೇ ವ್ಯಕ್ತಿಗೆ ಸ್ವಂತ ಬುದ್ಧಿ ಇರಲ್ವೋ ಅವನು ಎಷ್ಟು ದಿವಸ ತಾನೇ ಇನ್ನೊಬ್ಬ ಹೇಳ್ದಂತೆ ಕೇಳಿಕೊಂಡು ಇನ್ನೊಬ್ಬ ಹೇಳ್ದಂತೆ ಕೆಲಸ ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ ಅಲ್ವಾ? ನಾವು ಬದುಕಬೇಕಂತ ಅಂದರೆ ನಮಗೆ ಬುದ್ಧಿ ಇರಬೇಕು. ಮೊದಲು ಬೇರೆಯವ್ರು ಹೇಳಿದ್ದನ್ನು ಕೇಳಬೇಕು ನಿಜ, ಆದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನಾವು ಎಷ್ಟನ್ನು ಕೇಳಬೇಕು ಎಷ್ಟನ್ನು ಕೇಳಬಾರ್ದು ಅಂತ ಕೂಡ ನಾವು ಯೋಚನೆ ಮಾಡಬೇಕು. ಯೋಚನೆ ಮಾಡ್ತಕ್ಕಂಥ ಶಕ್ತಿ ನಮ್ಮಲ್ಲಿರಬೇಕು ಮತ್ತು ಆಯ್ಕೆ ಮಾಡ್ಕೊಳ್ತಕ್ಕಂತಹ ಎಬಿಲಿಟಿ ಕೂಡ ನಮ್ಮಲ್ಲಿರಬೇಕು. ಆಯಿತಾ? ಹಾಗಾಗಿ ಸ್ವತಃ ಗೌರವಾನ್ವಿತನಾಗಲಿಕ್ಕೆ ಕೂಡ ಆತ ಸಾಧ್ಯ ಇಲ್ಲ. ಹೀಗೆ ನೋಡಿ, ಇಲ್ಲಿಗೆ ಈ ಒಂದು ಕ್ಯಾರೆಕ್ಟರ್ ಮುಕ್ತಾಯಗೊಳ್ಳುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.